ಒಬ್ಬ ವ್ಯಕ್ತಿ ತನ್ನ ಮಗನನ್ನು ಪೂರಿ ಜಗನ್ನಾಥನ ಹತ್ತಿರ ಕರೆದುಕೊಂಡು ಹೋದಾಗ ಏನಾಯಿತು ಗೊತ್ತಾ? ಸೀಮಾ ತನ್ನ ತಾಯಿಯ ಆರೋಗ್ಯದ ಬಗ್ಗೆ ಕೇಳಿಕೊಳ್ಳಲು ಹೋದಾಗ ಏನಾಯಿತು ಗೊತ್ತಾ? ಏನಿದು ಆಶ್ಚರ್ಯ ಎನ್ನುವ ಸುದ್ದಿಗಳನ್ನು ಪೂರಿ ಜಗನ್ನಾಥನ ಬಗ್ಗೆ ನಾನು ತಿಳಿಸುತ್ತೇನೆ. ನಮ್ಮ ಶ್ರೇಷ್ಠ ಹಿಂದೂ ಧಾಮಗಳಲ್ಲಿ ಜಗನ್ನಾಥನ ಧಾಮ ಕೂಡ ಒಂದು. ಇಲ್ಲಿ ಕೃಷ್ಣನ ಅವತಾರವಾದ ಜಗನ್ನಾಥನನ್ನು ಪೂಜಿಸಲಾಗುತ್ತದೆ. ಈ ದೇವಾಲಯಕ್ಕೆ ಬಂದು ಒಂದು ಬಾರಿ ದರ್ಶನ ಪಡೆದುಕೊಂಡರೆ ಮುಕ್ತಿ ಸಿಗುತ್ತದೆ ಎಂದು ಹೇಳುತ್ತಾರೆ. ಇಲ್ಲಿ ನಡೆಯುವ ಪವಾಡಗಳಿಗೆ ವಿಜ್ಞಾನಿಗಳು ಕೂಡ ಆಶ್ಚರ್ಯಪಡುತ್ತಾರೆ. ಇಲ್ಲಿ 2 ಕಥೆಗಳು ಅಚ್ಚರಿ ಮೂಡಿಸುತ್ತೆ. ಆದರೆ ಅದಕ್ಕಿಂತ ಮೊದಲು ದೇವಸ್ಥಾನ ಹೇಗೆ ಸೃಷ್ಟಿಯಾಯಿತು ಮತ್ತು ಅಲ್ಲಿನ ಪವಾಡಗಳೇನು ಎಂದು ತಿಳಿದುಕೊಳ್ಳೋಣ. ಪೂರಿ ಜಗನ್ನಾಥನ ವಿಶೇಷತೆ ಬಗ್ಗೆ ಗೊತ್ತಾ? ಯಾಕೆ ಪೂರಿ ಜಗನ್ನಾಥ ಅಷ್ಟೊಂದು ಶ್ರೇಷ್ಠ ಅಂದರೆ ಕೃಷ್ಣನ ಹೃದಯ ಇರುವುದರಿಂದ ಅಷ್ಟು ಶ್ರೇಷ್ಠ. ಕೃಷ್ಣನ ಹೃದಯ ಇಲ್ಲಿಗೆ ಹೇಗೆ ಬಂತು ಅನ್ನೋ ಪ್ರಶ್ನೆಗೆ ಉತ್ತರ ಇಲ್ಲಿದೆ. ಜರ ಬಿಟ್ಟ ಬಾಣದಿಂದ ಕೃಷ್ಣ ಸಾವನ್ನ ಅಪ್ಪುತ್ತಾನೆ. ಆನಂತರ ಜರ ಕೃಷ್ಣನ ದಹನ ಮಾಡುವುದಕ್ಕೆ ಮುಂದಾಗುತ್ತಾನೆ. ಕೃಷ್ಣನ ದೇಹ ಸುಟ್ಟು ಬೂದಿಯಾದರೂ ಹೃದಯ ಮಾತ್ರ ಬಡಿಯುತ್ತಾ ಇರುತ್ತದೆ. ಇದನ್ನು ನೋಡಿದ ಜರ ಅದನ್ನು ಒಂದು ಮರದ ಹಲಿಗೆಗೆ ಕಟ್ಟಿ ತೇಲಿಬಿಡುತ್ತಾನೆ. ಆ ಹಲಿಗೆ ತೇಲುತ್ತಾ ಪೂರಿಯನ್ನು ಸೇರುತ್ತದೆ. ಪೂರಿಯ ಇಂದ್ರರಾಜನಿಗೆ ಕನಸಿನಲ್ಲಿ ಹಲಿಗೆಯೊಂದಿಗೆ ಏನೋ ತೇಲುತ್ತಾ ಬಂದ ಹಾಗೆ ಅನಿಸುತ್ತೆ. ತಕ್ಷಣ ದಕ್ಷಿಣ ನದಿ ತೀರಕ್ಕೆ ಬಂದು ನೋಡಿದರೆ ಅಲ್ಲಿ ಅವನಿಗೆ ಹಲಿಗೆ ಸಿಗುತ್ತದೆ. ಅದನ್ನು ಆ ಆಸ್ಥಾನದ ಶಿಲ್ಪಿಗೆ ತೋರಿಸುತ್ತಾನೆ. ಅವನು ಬೇರೆ ಯಾರೂ ಅಲ್ಲ, ಅವನೇ ವಿಶ್ವಕರ್ಮ. ವಿಶ್ವಕರ್ಮ ಹೇಳುತ್ತಾನೆ, ರಾಜನಿಗೆ ಗೊತ್ತಿಲ್ಲ, ಈ ಹಲಿಗೆಯಿಂದ ಸುಂದರವಾದ ಶಿಲ್ಪಿಯನ್ನು ನಾನು ಕೆತ್ತಿಕೊಡುತ್ತೇನೆ. ಆದರೆ ನನಗೆ 21 ದಿನ ಸಮಯ ಬೇಕು. ಆಹಾರ ನೀರು ಏನೂ ಬೇಡ. ಆ ಸಮಯದಲ್ಲಿ ಯಾರು ನನ್ನ ಕೋಣೆಯೊಳಗೆ ಬರಬಾರದು ಅಂತ ಷರತ್ತನ್ನು ಹಾಕಿರುತ್ತಾನೆ ಶಿಲ್ಪಿ. ಅದಕ್ಕೆ ಒಪ್ಪಿದ ಇಂದ್ರನು ಕೂಡ ಒಪ್ಪಿಕೊಂಡಿರುತ್ತಾನೆ. 14 ದಿನದ ನಂತರ ಸೈನಿಕರು ಬಂದು ರಾಜನಿಗೆ ಹೇಳುತ್ತಾರೆ, ಆ ಕೋಣೆಯಿಂದ ಯಾವುದೇ ಶಬ್ದವೂ ಬರುತ್ತಿಲ್ಲ ಅಂತ. ಆಗ ರಾಜ ನೀರು ಆಹಾರ ಇಲ್ಲದೆ ಶಿಲ್ಪಿ ಸತ್ತು ಹೋಗಿರಬಹುದು ಅಂತ ಆತುರದಿಂದ ಬಂದು ಬಾಗಿಲನ್ನು ತೆಗಿತಾನೆ. 3 ಶಿಲ್ಪಗಳು ಅರ್ಧ ಅಷ್ಟೇ ಆಗಿರುತ್ತವೆ. ತಾವು ಕೊಟ್ಟ ಭಾಷೆಯನ್ನು ತಪ್ಪಿದರಿಂದ ಅರ್ಧಕ್ಕೆ ಬಿಟ್ಟು ವಿಶ್ವಕರ್ಮ ಅದೃಶ್ಯನಾಗುತ್ತಾನೆ. ಆ ಮೂರು ಅರ್ಧ ಕೆತ್ತನೆಯಾದ ವಿಗ್ರಹಗಳೇ ಜಗನ್ನಾಥ, ಬಾಲಭದ್ರ, ಸುಭದ್ರ. 2ನೇ ಪವಾಡ ಏನು ಅಂತ ಹೇಳ್ತೀನಿ ಕೇಳ್ಕೊಳ್ಳಿ. ಬೆಳಕಿದೆ ಅಂತ ಅಂದರೆ ಶಾಡೋ ಇದ್ದೇ ಇರುತ್ತೆ. ಆದರೆ ಪೂರಿ ಜಗನ್ನಾಥನ ದೇವಾಲಯ ಅಷ್ಟು ಎತ್ತರವಾಗಿದ್ದರೂ ಕೂಡ ಆ ದೇವಾಲಯದ ಸುತ್ತ ಆ ದೇವಾಲಯದ ನೆರಳು ಎಲ್ಲೂ ಕೂಡ ಕಂಡುಬರುವುದಿಲ್ಲ. 3ನೇ ಅಚ್ಚರಿ ಏನು ಅಂತಂದರೆ ಧ್ವಜವು ಗಾಳಿ ಬೀಸುವ ದಿಕ್ಕಿಗೆ ಹಾರುತ್ತದೆ. ಇದು ಎಲ್ಲರಿಗೂ ಗೊತ್ತು. ಆದರೆ ಪೂರಿ ಜಗನ್ನಾಥನ ಮೇಲೆ ಕಟ್ಟಿರುವಂತಹ ಧ್ವಜ ಯಾವುದೇ ಕಾರಣಕ್ಕೂ ಆ ಗಾಳಿ ಬೀಸುವ ದಿಕ್ಕಿಗೆ ಹಾರುವುದಿಲ್ಲ. ಅದು ಗಾಳಿಯ ವಿರುದ್ಧ ದಿಕ್ಕಿಗೆ ಹಾರುತ್ತದೆ. ಇನ್ನು 4ನೇದು, ಪ್ರಪಂಚದ ಯಾವುದೇ ಕಟ್ಟಡದ ಮೇಲೆ ಪಕ್ಷಿಗಳು ಹಾರಾಡುತ್ತವೆ. ಅದು ನಿಯಮನೂ ಹೌದು ಮತ್ತು ಅದು ಅಚ್ಚರಿ ಏನು ಪಡುವಂಥದ್ದಲ್ಲ. ಆದರೆ ಜಗನ್ನಾಥನ ಟೆಂಪಲ್ ಮೇಲೆ ಒಂದು ಸಣ್ಣ ಹಕ್ಕಿ ಕೂಡ ಹಾರಾಡಲ್ಲ. ಇಲ್ಲಿ ಮಹಾಪ್ರಸಾದ ಮಾಡೋದಕ್ಕೆ 7 ಮಡಕೆಯನ್ನು ಒಂದು ಮಡಕೆಯ ಮೇಲೆ ಇನ್ನೊಂದರಂತೆ ಜೋಡಿಸಿರುತ್ತಾರೆ. ಆದರೆ ಬೆಂಕಿ ಹಾಕಿದ ಕೆಳ ಮಡಿಕೆ ಮಾತ್ರದಲ್ಲಿ ಪ್ರಸಾದ ಬೇಯುವುದನ್ನು ನಾವು ನೋಡಿರುತ್ತೇವೆ. ಆದರೆ ಪೂರಿ ಜಗನ್ನಾಥನಲ್ಲಿ ಪ್ರಸಾದ ಮಾಡುವ 7 ಮಡಿಕೆಗಳಲ್ಲಿ ಕೊನೆಯ ಮಡಿಕೆ 7ನೇ ಮಡಿಕೆಯಲ್ಲಿ ಪ್ರಸಾದವು ಮೊದಲು ಬೆಂದು ತದನಂತರ ಮಿಕ್ಕಿದ ಮಡಿಕೆಗಳಲ್ಲಿ ಬೇಯುತ್ತಾ ಹೋಗುತ್ತದೆ. ನಂತರ ಅಚ್ಚರಿಗಳ ಬಗ್ಗೆ ತಿಳ್ಕೊಳ್ತಾ ಹೋಗೋಣ. ಇಲ್ಲಿ ಪ್ರತಿದಿನ ಲಕ್ಷಾಂತರ ಜನರಿಗೆ ಪ್ರಸಾದ ರೆಡಿ ಮಾಡ್ತಾರೆ. ಅದನ್ನು ಒಂದು ಕೋಣೆ ಒಳಗಡೆ ಮುಚ್ಚಿಡುತ್ತಾರೆ. ಇದೇ ರೀತಿ ಪ್ರತಿದಿನ ನಡೆಯುತ್ತಿರುತ್ತದೆ. ಅವತ್ತು ಒಂದು ದಿನ ಪೂಜಾರಿ ಬೀಗ ಹಾಕಿ ಕೀಯನ್ನು ಮರೆತು ಬಿಡುತ್ತಾರೆ. ಆಗ ಮಂದಿರದ ಪೂಜಾರಿ ಆ ಬೀಗಕ್ಕೆ ಎಲ್ಲ ಕಡೆ ಹುಡುಕಿ ಸಾಕಾಗ್ತಾರೆ. ಆದರೆ ಎಷ್ಟು ಹುಡುಕಿದರೂ ಆ ಕೀ ಸಿಗುವುದಿಲ್ಲ. ನಂತರ ಈ ವಿಷಯನ ಊರಿಗೆ ಎಲ್ಲರಿಗೂ ಹಬ್ಬುತ್ತದೆ. ಆದರೆ ಬೀಗ ಸಿಗುವುದಿಲ್ಲ. ನಂತರ ಆ ದಿನ ರಾತ್ರಿ ಸೀಮಾ ಪರಿಹಾರ್ ಎಂಬ ಮಹಿಳೆ ಜಗನ್ನಾಥನ ದರ್ಶನಕ್ಕಾಗಿ ಬಂದಿರುತ್ತಾಳೆ. ಬೀಗ ಕಳೆದು ಹೋಗಿರುವುದರಿಂದ ದೇವಾಲಯ ಬೇಗನೆ ಮುಚ್ಚಿಕೊಂಡಿರುತ್ತದೆ. ಸೀಮಾ ಎಲ್ಲ ಪೂಜಾರಿಗಳನ್ನು ಬೇಡಿಕೊಂಡರೂ ಬಾಗಿಲು ತೆರೆಯುವುದಿಲ್ಲ. ಅವರ ಅಮ್ಮನ ಪರಿಸ್ಥಿತಿ ಸರಿಯಿಲ್ಲದಿದ್ದರಿಂದ ಅವಳು ರಾತ್ರಿಯೇ ಹಿಂದಿರುಗಬೇಕಾಗಿರುತ್ತದೆ. ಆದರೆ ಪೂಜಾರಿಗಳು ದರ್ಶನ ಮಾಡಲು ಅವಕಾಶ ಕೊಡುವುದಿಲ್ಲ. ಸೀಮಾ ಬೇಜಾರಿನಿಂದ ದೇವಸ್ಥಾನದ ಬಾಗಿಲಿನಲ್ಲಿಯೇ ಮಲಗಿರುತ್ತಾಳೆ. ಆ ಸಮಯದಲ್ಲಿ ಎಂತಹ ಚಮತ್ಕಾರ ನಡೆಯುತ್ತೆ ಅಂದರೆ ನಿಮಗೂ ಮೈ ರೋಮ ಜುಮ್ಮೆನಿಸುತ್ತದೆ. ಮಧ್ಯರಾತ್ರಿ 1 ಗಂಟೆಯ ವೇಳೆಗೆ ದೇವಸ್ಥಾನದ ಬಾಗಿಲು ತೆರೆದುಕೊಳ್ಳುತ್ತದೆ. ಸೀಮನ ಒಳಗಡೆ ಬಾ ಎಂದು ಕರೆದಂತೆ ಧ್ವನಿ ಕೇಳಿಬರುತ್ತೆ. ನಂತರ ಒಳಗೆ ಹೋಗಿ ನಂತರ ಜಗನ್ನಾಥ, ಬಾಲಭದ್ರ, ಸುಭದ್ರ ದರ್ಶನವನ್ನು ಪಡೆಯುತ್ತಾಳೆ. ಅದೆಲ್ಲ ನೋಡಿ ಅವಳಿಗೆ ಕನಸು ಎಂಬಂತೆ ಅನುಭವ ಉಂಟಾಗುತ್ತದೆ. ಆದರೆ ಅವಳ ಪಕ್ಕ ಒಂದು ಪತ್ರ ಇರುತ್ತೆ. ಆ ಪತ್ರದಲ್ಲಿ ಪ್ರಸಾದ ಕೊಠಡಿಯ ಬೀಗ ಎಲ್ಲಿದೆ ಎಂದು ಬರೆದಿರುತ್ತೆ. ಆಗ ಬೀಗ ಯಾವ ಕೊಠಡಿದೆ ಎಂದು ಹುಡುಕುತ್ತಾಳೆ. ಮತ್ತು ಅರ್ಥವೂ ಕೂಡ ಆಗುವುದಿಲ್ಲ. ಅಲ್ಲಿರುವ ಅಷ್ಟೊಂದು ಕೊಠಡಿಯಲ್ಲಿ ಯಾವ ಕೊಠಡಿದಿರಬಹುದು ಎಂದು ಎಲ್ಲವನ್ನು ಹುಡುಕುತ್ತಾ ಹೋಗುತ್ತಾಳೆ. ನಂತರ ಕೊಠಡಿಯ ಹುಡುಕುತ್ತಾಳೆ.
ಆ ಕೊಠಡಿಯ ಕೀ ತೆಗೆದಾಗ ಅಲ್ಲಿ ಪೂರ್ತಿಯಾಗಿ ವಜ್ರ ವೈಡೂರ್ಯಗಳು ತುಂಬಿರುತ್ತವೆ. ಇದೆಲ್ಲ ಜಗನ್ನಾಥನ ಮಹಿಮೆ ಅಂತ ಹೇಳಬಹುದು. ಸೀಮಾ ಆ ನಿಧಿ ಕಳ್ಳತನ ಮಾಡಬಹುದಾಗಿತ್ತು. ಆದರೆ ಸೀಮಾ ಆ ರೀತಿ ಮಾಡುವುದಿಲ್ಲ. ಆ ಕೀಯನ್ನು ಅಲ್ಲೇ ಇಟ್ಟು ಹೊರಡುತ್ತಾಳೆ. ತನ್ನ ತಾಯಿ ಬಳಿ ಹೋದಾಗ ಯಾರೋ ಹಾಸ್ಪಿಟಲ್ ಬಿಲ್ ಕಟ್ಟಿರುತ್ತಾರೆ. ಅವಳ ತಾಯಿ ಕೂಡ ಸಂಪೂರ್ಣವಾಗಿ ಹುಷಾರಾಗಿರುತ್ತಾರೆ. ಇದು ಅಚ್ಚರಿ ಮೂಡಿಸಿದಂಥ ಮೊದಲನೇ ಘಟನೆಯಾಗಿರುತ್ತದೆ. ನಂತರ ಇತ್ತೀಚೆಗಷ್ಟೇ 2 ತಿಂಗಳ ಹಿಂದೆ ಆಗಿರಬಹುದು, ಒಂದು ಒಂದು ಹುಡುಗ ಉಳ್ಕೊಳ್ಳೋದಿಲ್ಲ ಅಂತ ಹೇಳಿ ಎಷ್ಟೋ ಹಾಸ್ಪಿಟಲ್‌ಗಳನ್ನ ಸುತ್ತಿರ್ತಾರೆ ಅವ್ರ ಅಪ್ಪ, ಅಮ್ಮ. ಆ ಹುಡುಗ ಎಲ್ಲೂ ಉಳಿಯೋದಿಲ್ಲ ಅಂತ ಹೇಳಿರ್ತಾರೆ. ಮತ್ತು ಆ ಹುಡುಗ ಮಾತು ಕೂಡ ಆಡ್ತಿರಲ್ಲ, ಕಣ್ಣು ಕೂಡ ಬಿಟ್ಟಿರಲ್ಲ. ಕಂಪ್ಲೀಟ್ ಕೋಮಾ ಸ್ಟೇಜ್‌ಗೆ ಹೊರ್ಟೋಗಿರುತ್ತೆ. ಆ ಮಗುವನ್ನು ತನ್ನ ತಂದೆ ಎಲ್ಲ ಡಾಕ್ಟರ್‌ಗಳ ಹತ್ರ ತಿರುಗಿಸಿ ಸಾಕಾಗಿ ನೆಕ್ಸ್ಟು ಜಗನ್ನಾಥನ ಬಳಿ ಕರ್ಕೊಂಡು ಬರ್ತಾರೆ. ಕರ್ಕೊಂಡು ಬಂದು ಆ ಜಗನ್ನಾಥನ ಬಾಗಿಲಿನ ಮುಂದೆ ಇಟ್ಟು ಬೇಡಿಕೊಳ್ತಾ ಹೋಗ್ತಾನೆ. ಅಲ್ಲಿ ಮೂಡಿದ ಅಚ್ಚರಿ ಏನೆಂದರೆ ಆ ಮಗು ಕಣ್ ತೆರೆದು ತನ್ನ ತಂದೆಯನ್ನು ನೋಡುತ್ತದೆ. ಇದು 2ನೇ ಅಚ್ಚರಿ ವಿಷಯ. ಈ ವಿಷಯಗಳಿಂದನೇ ಗೊತ್ತಾಗೋದಿಲ್ವಾ, ವಿಜ್ಞಾನನೇ ಬೇರೆ, ದೇವರೇ ಬೇರೆ ಅಂತ ಹೇಳಿ. ಸ್ಪಿರಿಚುಯಾಲಿಟಿನೇ ಬೇರೆ, ಸೈನ್ಸೇ ಬೇರೆ. ಸೊ ಆದಷ್ಟು ದೇವ್ರನ್ನ ನಂಬಿ. ಹರೇ ಕೃಷ್ಣ ಅಂತ ಹೇಳಿ ಕಮೆಂಟ್ ಮಾಡಿ. ಜಗನ್ನಾಥನನ್ನು ಯಾರು ಇನ್ನೂ ಒಂದು ಬಾರಿಯಾದರೂ ದೇವಸ್ಥಾನವನ್ನು ಭೇಟಿ ನೀಡಿಲ್ಲ ಅವರೆಲ್ಲರೂ ಕೂಡ ಹೋಗಿ ಭೇಟಿ ನೀಡಿ. ಜೈ ಶ್ರೀಕೃಷ್ಣ.